ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋ ನೋಡೋ ಜೊತೆಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಅಪ್ಪನ ಡೈಲಿ ರೊಟೀನ್ ಇದೇ ಆಗಿರುತ್ತೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇಷ್ಟಪಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಗೈಸ್, ಬೆಳಿಗ್ಗೆ ಗದ್ದೆಯಿಂದ ಹುಲ್ಲೆಲ್ಲ ತಂದ ನಂತರ ಇದರಲ್ಲಿ ತೇವಾಂಶ ಇರುವ ಕಾರಣ ಸ್ವಲ್ಪ ಆರಲಿ ಅಂದ್ಬಿಟ್ಟು ಆರಾಕಿರುತ್ತೆ. ಗೈಸ್, ಅಪ್ಪಂದು ನಾಷ್ಟ ಎಲ್ಲ ಆದ ನಂತರ ಈ ರೀತಿ ಹುಲ್ಲೆಲ್ಲ ಬಿಸಿಲಿಗೆ ಆರಿರುತ್ತಲ್ವ, ತೇವಾಂಶ ಎಲ್ಲ ಹೋಗಿರುತ್ತಲ್ವ, ಹುಲ್ಲನ್ನು ಒಂದೊಂದೇ ಟ್ರೈಗೆ ಸಪ್ರೇಟ್ ಹಾಕಿ ಕುರಿಗಳ ಹತ್ರ ಮಡಗತ್ತೆ. ಅಂದರೆ ಈ ರೀತಿ ಯಾವಾಗ ಮಾಡುತ್ತೆ ಅಂದರೆ ಎಲ್ಲರೂ ಹೊರಗಡೆ ಕೆಲಸ ಐತೆ ಏನಾದರೂ ಅಂದರೆ ಬಯಲು ಕಡೆ ಬಿಡೋಕ್ಕೆ ಮೇಯ್ಸೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದಾಗ ಈ ರೀತಿ ಹುಲ್ಲೆಲ್ಲ ಸಪ್ರೇಟ್ ತಂದ್ಬಿಟ್ಟು ಮೇಯಕ್ಕೆ ಹಾಕುತ್ತೆ. ಇಲ್ಲ ಏನು ಕೆಲಸ ಇಲ್ಲ ಅಂದರೆ ಟೈಮ್ ಇದೆ ಅಂತ ಅಂದರೆ ಮಾಮೂಲಿ ಇಲ್ಲೇ ಪಕ್ಕದಲ್ಲಿ ಬಯಲಿದೆ, ಆ ಬಯಲಲ್ಲಿ ಕುರಿಗಳು ಮೇಯೋಕ್ಕೆ ಬಿಡ್ತಾರೆ ನಮ್ಮಪ್ಪ. ಗೈಸ್, ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದು ಸಂಜೆ ಟೈಮ್ ತೊಗೊಂಡಿರೋದು. ತಳಿಯಿಂದ ಕುರಿ ಬಿಡೋಕ್ಕಿಂತ ಮುಂಚೆನೇ ಹೀಗೆ ಸಪ್ರೇಟ್ ಒಂದೊಂದು ಕುರಿಗೂ ಹುಲ್ಲನ್ನು ಕಟ್ಬಿಟ್ಟು ಆಮೇಲೆ ಒಟ್ಟಿಗೆ ಆ ತಳಿಯಿಂದ ಕುರಿಗಳನ್ನ ಬಿಡುತ್ತೆ ನಮ್ಮಪ್ಪ. ಗೈಸ್, ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದು ರಾತ್ರಿ ಟೈಮು ನಮ್ಮಪ್ಪ ತಿಂಡಿ ಎಲ್ಲನೂ ಕಲಿಸ್ತಾ ಇತ್ತು, ಮಿಕ್ಸ್ ಮಾಡ್ತಿತ್ತು ಕುರಿಗಳಿಗೆ ಕೊಡೋಕ್ಕೆ, ಅವಾಗ ತೊಗೊಂಡಿದ್ದು. ಗೈಸ್, ನಮ್ಮಪ್ಪ ಹೇಳಿದ ಅಷ್ಟು ಪದಾರ್ಥನೂ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ತಿರೋದಂತೆ. ಗೈಸ್, ಒಂದೊಂದೇ ಕುರಿಗೆ ಸಪ್ರೇಟು ತಿಂಡಿನ ಹಾಕ್ತಾ ಇತ್ತು ನಮ್ಮಪ್ಪ. ಗೈಸ್, ನನ್ನಪ್ಪ 3 ಕುರಿಗಳಿಗೆ ಮಾತ್ರ ಈ ರೀತಿ ತಿಂಡಿಗೆ ರುಚಿನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಿದೆ. ಏನಕ್ಕೆ ಅಂದರೆ ಅದು ತಿಂಡಿನ ತಿಂತಾ ಇರುವಂತೆ, ಅದು ಸರಿಯಾಗಿ ತಿಂಡಿಗೆ ಸ್ವಲ್ಪ ಪಾಠ ಆಗಿಲ್ಲ ಅಂದ್ಬಿಟ್ಟು ಆ 3 ಕುರಿಗಳಿಗೆ ಮಾತ್ರ ಈ ರೀತಿ ರುಚಿನ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಿದೆ.
ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.